ಪ್ರಶ್ನೆ ಕೇಳೋ ಅಧಿಕಾರ ಹಕ್ಕು ನಮಗೂ ಇದೆ. ಇವತ್ತು ಸರ್ಕಾರ ಪ್ರಾಧಿಕಾರ ಕೊಟ್ಟಿದೆ. ಪ್ರಾಧಿಕಾರ ಅಲ್ಲ, ನಿಗಮ ಮಂಡಳಿ. ನಿಗಮ ಮಂಡಳಿಗೆ ನಾವು ದೇವರ ಪುಣ್ಯ ಅಂಬಾಭವಾನಿ ಕೃಪೆ ಗೊತ್ತಿಲ್ಲ ನಮಗೆ. ನಾವು ಕಿರಣವಾಡಿಯಲ್ಲಿ ಸೆಪ್ಟೆಂಬರ್ 13ನೇ ತಾರೀಕು ಶಿವಾಜಿ ಮಹಾರಾಜನ ಮಾಲಾರ್ಪಣೆ ಮಾಡಿ, ಸಂಗೊಳ್ಳಿ ರಾಯಣ್ಣನವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಘೋಷಣೆ ಮಾಡಿದ್ವಿ. ನಮಗೆ ಬಹಳ ದೇಶದ ಬೇಡಿಕೆ ಒಂದು ಪ್ರವರ್ಗ ತೊಳೆಯೋದು, ಅದು ಬಿಟ್ಟರೆ ನಮ್ಮ ತಲೆಯಲ್ಲಿ ಏನೂ ಇರಲಿಲ್ಲ. ನಿಗಮ ಮಂಡಳಿಗೆ ಹಾಕ್ಬೇಕು ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ನಮಗೆ ಒಂದೇ ಒಂದು ಪ್ರವರ್ಗ ತೊಳೆಯಬೇಕು, 3B ನಲ್ಲಿ 2A ಬೇಕು. 2A ಸಿಕ್ಕರೆ ನಮಗೆಲ್ಲ ಸಿಕ್ಬಿಟ್ಟು ನಾವು ರಾಜರಾಗಿ ಬಿಡ್ಬೋದು ಅಂತ. 2A ಬೇಕು. 2A ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನಿಲ್ಲ, ಅದಕ್ಕೆ ನಿಗಮ ಮಂಡಳಿ ರಾಜ್ಯ ಸರ್ಕಾರಕ್ಕೆ ಏನಿದೆ. ಅದಕ್ಕೆ ನಾವು ಎಲ್ಲ ಕಡೆ ಎಲ್ಲ ಮೀಟಿಂಗ್ಗಳಲ್ಲೂ ಎಲ್ಲ ಸಭೆಗಳಲ್ಲೂ ಹೇಳ್ತಾ ಬಂದು ಎಲ್ಲಿ ಯಾರೇ ರಾಜಕೀಯವರು ಬಂದರೆ ಇದನ್ನ ಧ್ವನಿ ಎತ್ತಿ ನಮಗೆ ನಿಗಮ ಮಂಡಳಿ ಮಾಡಿಕೊಡಿ. ಮೊದಲು 50 ಕೋಟಿ ಬಂತು, 10 ಕೋಟಿ ಬಂತು, 200 ಕೋಟಿ ಬಂತು, ತಲಾ ಯಾರಿಗೂ ಹಂಚಲ್ಲ, ಒಂದೊಂದು ಮನೆಗೆ ಬಂದು ಹಂಚಲ್ಲ. ಅದರಲ್ಲಿ ಅನುದಾನ ಬರುತ್ತೆ. ಹಿಂದುಳಿದವ್ರು ಯಾರಿದ್ದಾರೆ, ಬಡವರಿದ್ದಾರೆ ಗ್ರಾಮೀಣ ಭಾಗದಲ್ಲಿ, ಅವ್ರಿಗೇನಾದ್ರೂ ಲೋನ್ ಬೇಕು, ರೈತರಿಗೆ ಸಾಲ ಬಗ್ಗೆ, ಯಾರೋ ರೈತರ ಬಗ್ಗೆ ಮಾತಾಡಿದ್ರು, ರೈತರಿಗೂ ಸಹ ಅದರಲ್ಲಿ ಸಾಲ ಸಿಗುತ್ತೆ. ನಮ್ಮ ಮರಾಠ ರೈತರು ಯಾರಿದ್ದಾರೆ ಅವ್ರಿಗೂ ಸಹ ಸಾಲ ಸಿಗುತ್ತೆ. ಅದು ಸಬ್ಸಿಡಿ ಲೆಕ್ಕ ಸಿಗುತ್ತೆ, ಮತ್ತೆ ಕಟ್ಟಬೇಕಾಗುತ್ತೆ. ಅಂದರೆ ನಮ್ಮ ಕಮ್ಯುನಿಟಿ, ನಮ್ಮ ಜನಾಂಗದವರು ಅಭಿವೃದ್ಧಿಯಾಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಒಂದು 50 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆ 100 ಕೋಟಿ ಕೊಡಿ ಅಂತ. 50 ಕೋಟಿ ಸಾಕಾಗಲ್ಲ. 60 ರಿಂದ 70 ಲಕ್ಷ ಜನ ನಾವು ಮರಾಠ ಜನಾಂಗ ಕರ್ನಾಟಕದಲ್ಲಿದ್ದೇವೆ. ನಮಗೆ 50 ಕೋಟಿ ಕೊಟ್ಟರೆ ಸಾಕಾಗಲ್ಲ, 100 ಕೋಟಿ ಕೊಡಿ ಎಂದು. ಇನ್ನು ಅದು ಇದು 29ನೇ ತಾರೀಕು ಅದನ್ನು ಚರ್ಚೆ ಮಾಡ್ತೇವೆ. ಅವತ್ತು ಶ್ರೀಮಂತ್ ಪಾಟೀಲ್ ಅವರು, ನಮ್ಮ ಶ್ರೀಮಂತ ಸಚಿವರು ಅವರು ಬರ್ತಿದ್ದಾರೆ. ಅವರು ಮುಂದಿಟ್ಕೊಂಡು ಸರ್ಕಾರದಿಂದ ಸಂದೇಶವನ್ನು ಕಳಿಸೋಣ, ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ಜನಾಂಗಕ್ಕೆ 100 ಕೋಟಿ ಕೊಡಿ ಅಂತ. ಪ್ರವರ್ಗ ಸುಳಿದು ಮುಂದಿನ ದಿವಸಗಳಲ್ಲಿ ಎಲ್ಲರ ಕರ್ತವ್ಯ ತಿಳಿಸ್ತಾರೆ. ನಾವೇನೋ ಯಾರೋ ಸಂಘಟನೆ ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ನನಗೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ಬರುತ್ತೆ ಅಂತಲ್ಲ. ಪ್ರತಿಯೊಬ್ಬರ ಕರ್ತವ್ಯನೂ ಇದೆ ರೋಡ್ಗಳು ಹೋರಾಟ ಪ್ರತಿಭಟನೆಗಳು ಮಾಡೋಂಥದ್ದು. ಇದು ಯಾಕಂದ್ರೆ ನಿಮಗೆ ಹೇಳ್ತಾ ಇದ್ದೀವಿ ಅಂದರೆ, ಏನೋ ನಾವು ಪುರ ಸಂದೇಶ ಒಂದು 10 ಜನಕ್ಕೆ ಮುಟ್ಟಬೇಕು. ಅದು ಮುಟ್ಟುವಾಗ ನೀವೊಂದು 10 ಜನಕ್ಕೆ ಮುಟ್ಟಿಸ್ಬೇಕು. ಏನೇನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಅದೇ ಥರ ನಾವು ಮಹಾರಾಷ್ಟ್ರದಿಂದ ಬಂದಿಲ್ಲ, ಇಲ್ಲೇ ಬಿಟ್ಟು ಇಲ್ಲೇ ಬಿಟ್ಟು ಇಲ್ಲೇ ಬೆಳೆಸಿದಂಥ ಸಾವಿರಾರು ವರ್ಷ ಇರುವಂಥ ಮರಾಠ ನಾವಿದ್ದೀವಿ. ಇವತ್ತು ಏನೇನು ಹೋರಾಟಗಾರರು ಡಿಸೆಂಬರ್ 5ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಮಾಡೋರು ಮಾಡಲಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ನಾವೆಲ್ಲಿ ಸಪೋರ್ಟ್ ಕೊಡಬಾರ್ದು ಬಂದ್ಗೆ. ಬಂದು ನಮ್ಮ ಕೆಲಸ ಅಲ್ಲ. ಇನ್ನೊಂದು ಅನೇಕ ಸಂಘಟನೆಗಳು ಬಂದ್ ಮಾಡಿದ್ರೆ ಏನೋ ಬರುತ್ತೆ ಅಂತ ಅವ್ರಿಗೆ. ಆದರೆ ಬಂದ್ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಅದರಿಂದ ನಾವು ಯಾರು ಬಂದ್ಗೆ ಬೆಂಬಲ ಕೊಡೋದು ಬೇಡ. ನಾವು ಎಲ್ಲ ಜಿಲ್ಲೆಗಳಲ್ಲಿ ಹೇಳಿದ್ದೀವಿ. ಮೊನ್ನೆ ಯತ್ನಾಳ್ ಅವರು ಹೇಳಿದ್ದಾರೆ, ಅದೇನು ಬೆಳಗ ಬಿಜಾಪುರ ಏನು ಬಂದು ಬಿಜಾಪುರದಲ್ಲಿ ಬಂದ್ ಮಾಡೋದು ನೋಡೋಣ ಅಂತ. ನಾವೆಲ್ಲರೂ ಬಂದ್ಗೆ ನಮ್ಮವ್ರು ಎಲ್ಲೆಲ್ಲಿದ್ದೀರೋ ಅಲ್ಲಿ ಯಾರನ್ನು ಬಹಿರಂಗವಾಗಿ ನಮ್ಗೇನು ಗಡ್ಡಾಗೋಸ್ಕರ ನಮ್ಗೇನು ಯಾರೂ ಹೆದರಿಕೆ ಇಲ್ಲ, ಬಂದ್ಗಿಲ್ಲ. ನಾವು ಕರುನಾಡದ 28ನೇ ತಾರೀಕು ಬಂದ್ ವಿರೋಧಿಸ್ತಾ ಇದ್ದೀವಿ. ಕನ್ನಡ ಒಕ್ಕೂಟದಿಂದ ವಿರೋಧಿಸ್ತಾ ಇದ್ದೀವಿ ಬಂದ್ಗೆ. ಬಂದ್ ಆದೇಶ ನಷ್ಟ ಸರ್ಕಾರಕ್ಕೆ ಇವತ್ತೇ ಸಂಬಳಗಳು ಕೊಡೋಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಕೋವಿಡಿಂದ. ಇನ್ನೂ ಬಂದ್ ಮಾಡ್ಕೊಂಡಿದ್ರೆ ತಿಂಗಳಿಗೊಂದೊಂದು ಬಂದು ಆ ವಾಟರ್ ನಗರಕ್ಕೆ ಬೇರೆ ಕೆಲಸನೇ ಇಲ್ಲ. ಬಂದ್ 3 ಸಾರಿ ಹೇಳಿದ್ರೆ ಬಂದ್ ಹೋಯ್ತು. ಅದಕ್ಕೆ ನಾವು ಆ ಬಂದ್ಗೆ ನಾವು ವಿರೋಧಿಸ್ತಾ ಇದ್ದೀವಿ. 28ನೇ ತಾರೀಕು ನಾವೆಲ್ಲ ಯಾರೂ ಬಂದ್ಗೆ ಸಪೋರ್ಟ್ ಮಾಡೋದು ಬೇಡ ಅಂತೇಳಿ, ಮತ್ತು ನಾವು ಈ ವರ್ಷ ಬಹಳ ಅದ್ದೂರಿಯಾಗಿ ನಮ್ಮ ಕೃಷ್ಣ ಅವರಿರ್ಬೋದು, ಮಂಜು ಅವರಿರ್ಬೋದು, ಸಂಗಣ್ಣ ಅವರಿರ್ಬೋದು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪ್ರಕಾಶ್ ಹಿಂದೆ ಅವರಿರ್ಬೋದು, ಗೌರವಾಧ್ಯಕ್ಷರಾದಂಥ ನಮ್ಮ ವೆಂಕಟರಾಯರವರಿರ್ಬೋದು, ಹಿರಿಯರಾದಂಥ ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಈ ಒಂದು ರಾಜ್ಯೋತ್ಸವಕ್ಕೆ ಎಲ್ಲ ಸಹಕಾರ ಕೊಟ್ಟು ತಾಳ್ಮೆಯಿಂದ ಇಲ್ಲಿ ಕೂತು, ಯಾಕಂದರೆ ಹೆಚ್ಚು ಮಾತಾಡೋದು ಬೇಡ ಅಂತಲೇ ಇಬ್ಬರೇ ಮಾತಾಡೋದು ಸಾಕು ಮುಗಿಸೋಣ ಅಂತ ಇಷ್ಟು ಸಹಕಾರ ಕೊಟ್ಟು ತಾವೆಲ್ಲ ಕೂತ್ಕೊಂಡಿದ್ದೀರ. ಮತ್ತು ದಯವಿಟ್ಟು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತ ಕೊಡಿ. ರಕ್ತ ಕೊಡೋದ್ರಿಂದ ಏನೂ ನಮ್ಗೆ ಕಡಿಮೆ ಆಗಲ್ಲ. ಇವತ್ತು ರಕ್ತ ಕೊಟ್ಟರೆ ನಾಳೆ ಅದೇ ರಕ್ತ ನಿಮ್ಮ ಬಾಡಿಯಲ್ಲಿ ಬರ್ತದೆ. ಇದು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಕ್ಕು ಎಲ್ಲ
ಏನಕ್ಕೆ ಕರೀಬೇಕಾದ್ರೆ ಪೊಲೀಸರು ಕೇಳಬೇಡಿ, ಒಂದು ಪ್ರಶ್ನೆ ಮಾಡಿ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಮಾಡಿರೋ ತಪ್ಪೇನು, ನನ್ನ ಅಫೆನ್ಸ್ ಏನು, ಅವ್ನು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಏಕಾಏಕಿ ನೀವು ಬಂದ ತಕ್ಷಣ ಬಂದು ಹೋದ್ರೆ ನಾವು ಕುರಿಗಳಾಗ್ಬಿಡ್ತೀವಿ. ನಾವು ಕುರಿಗಳಲ್ಲ ಸರ್, ಕ್ಷತ್ರಿಯ ಮರಾಠರು. ಪ್ರತಿಯೊಬ್ಬರು ಕೇಳಿ, ಯಾರೇ ಬರಲಿ, ಪೊಲೀಸರಾಗಲಿ, ಇನ್ಸ್ಪೆಕ್ಟರ್ ಆಗಲಿ, ಡಿಸಿಪಿ ಆಗಲಿ, ಯಾವನಾಗಲಿ ಪ್ರಶ್ನೆ ಮಾಡಿ, ನಾನು ಮಾಡಿದ ತಪ್ಪೇನು, ನಾನು ತಪ್ಪಿಗೆ ನೀವು ವಿವರ ಕೊಟ್ಬಿಟ್ಟು ಕರ್ಕೊಂಡೋಗಿ ಬರ್ತೀನಿ. ಮುಂದೆ ಹೋದ್ಮೇಲೆ ಏನು ಮಾಡಬೇಕು ಮಾಡೋಣ. ಕೊಡ್ತೀವಿ, ನಮ್ಗೆ ನ್ಯಾಯ ಗೊತ್ತಿದೆ, ನಾವು ಮಾಡೋಣ. ಧನ್ಯವಾದಗಳು.